ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇಟ್ಟಿದ್ದೆ, ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಾನು ಒಲೆ ಕಚ್ಬಿಟ್ಟು ಅದಕ್ಕೆ ಬಿಸಿನೀರು ಇಟ್ಟಿದ್ದೆ. ಯಾಕಂತಂದರೆ ಗದ್ದೆ ನಾಟಿಗೆ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ನೀರಿಟ್ಟಿದ್ದೆ, ನೀರು ಕಾಯಲಿ ಅಂತ. ಅಷ್ಟೊತ್ತಿಗೆ 3 ಸೇರು ಅಕ್ಕಿನ ಕಡುಬು ಮಾಡಬೇಕಿತ್ತು. ಹಾಗೆ ಆ 3 ಸೇರು ಅಕ್ಕಿನ ಅಳ್ಕೊಬಿಟ್ಟು ಅದನ್ನು ತರಿ ಮಾಡಿಕೊಂಡೆ. ಇದರಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡೆ. ನಾನು ಅದನ್ನು ನೆನೆಸಿಟ್ಟಿದ್ದೆ, ನೈಟೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡೆ ಇದಕ್ಕೆ ಹಾಕೋಕ್ಕೆ ಕಡುಬಿಗೆ. 3 ಸೇರು ಅಕ್ಕಿ ಅಲ್ವಾ, ಅದಕ್ಕೇ ತುಂಬ ಕಷ್ಟ ಆಗೋದು ಮಾಡೋಕ್ಕೆ. ಹಾಗೆ ಏನೂ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಫಸ್ಟ್ ಟೈಮ್ ನಾನು ಅಷ್ಟು ಮಾಡ್ತಿರೋದು ಕಡುಬು, ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಫಸ್ಟ್ ಒಂದು ಕುದಿ ಬಂದಮೇಲೆ ಸ್ವಲ್ಪ ತರಿನ ಹಾಕ್ಕೊಂಡು ಹಿಂಗೆ ತಿರ್ಕೊಂಡ್ರೆ ಆಮೇಲೆ ಅದು ಗಂಟಾಗಲ್ಲ ಕಡುಬು. ನಾವು ಸೇಮ್ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಮಾಡಿದ್ದೆ. ತುಂಬೇ ಹೋಗಿತ್ತು, 3 ಸೇರು ಅಕ್ಕಿ ತುಂಬ ಜಾಸ್ತಿನೇ ಆಗಿತ್ತು. ಅಂದರೆ ಅಕ್ಕಿ ತುಂಬ ದಪ್ಪ ಇತ್ತು, ಹಾಗಾಗಿ ಅದು ತುಂಬಾ ಜಾಸ್ತಿ ಆಗಿತ್ತು ಹಿಟ್ಟು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಇವಾಗ ಕಡುಬು ಕಟ್ಟಬೇಕು. ಕಡುಬು ಕಟ್ಟಿ ಅದ್ರದ್ದು ನಾವೇನು ಹೇಳ್ತೀವಿ ಅದಕ್ಕೆ ಕಡುಬಿನ ಕಡಕ್ಸ್ಗೆ ಅಂತೀವಿ, ನೀವೇನು ಹೇಳ್ತಿರೋ ಗೊತ್ತಿಲ್ಲ. ಕಡುಬಿನ ಪಾತ್ರೆ ಅದ್ರ ಒಳಗಡೆ ಹಾಕ್ತೀನಿ. ಇವಾಗ ಅದನ್ನು ಒಲೆ ಮೇಲೆ ಇಟ್ಟಿದ್ದೆ, ಯಾಕಂತಂದರೆ ಕಡುಬು ಕಟ್ಟೋಷ್ಟಂತ ಅದು ಬಿಸಿ ಆಗ್ತಾ ಇರಲಿ ನೀರು ಅಂತ. ನೀರು ಬಿಸಿಯಾಗಿದ್ದರೆ ಬೇಗ ಕಡುಬು ಬೆಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಮುಚ್ಚಳ ಮುಚ್ಚಿದ್ದೆ. ಅಷ್ಟೊತ್ತಿಗೆ ನಾವು ಅದು ತರಿ ಮಾಡಿದ್ನಲ್ಲ ಅದನ್ನು ತಗೊಂಡ್ಬಿಟ್ಟು ಕಡುಬು ಕಟ್ಟು ಹಾಕಿಬಿಟ್ರೆ ಬೇಗ ಬೇಯ್ಕೊಳ್ಳುತ್ತಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತೆ. ಅಲ್ಲಿಗೆ ಕಡುಬು ಕಟ್ಟು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಅದು ಬೇಯೋ ಅಷ್ಟೊತ್ತಿಗೆ ನಾನು ಹೋಗಿಬಿಟ್ಟು ಇದು ಅಟ್ಟದ ಧೂಳಿತ್ತಲ್ಲ, ತುಂಬಾ ಧೂಳಾಗಿತ್ತು. ಮತ್ತು ಇಲಿ ತುಂಬ ಆಗಿದ್ದು ನಮ್ಮನೆ ಅಟ್ಟದ ಮೇಲೆ. ಅಟ್ಟದ ಧೂಳು ಗುಡಿಸೋಣ ಅಂತ ಹೇಳಿಬಿಟ್ಟು ಹೊರಟೆ. ನೀವೇ ನೋಡ್ಬೋದು ನಮ್ಮನೆ ಅಟ್ಟ ಎಷ್ಟು ಗಲೀಜಾಗಿತ್ತು ಅಂತಂದರೆ ಇಲಿ ಮತ್ತು ಬೆಕ್ಕು ಎಲ್ಲ ಅಲ್ಲಿ ಓಡಾಡ್ಕೊಂಡು ತುಂಬಾ ಲೂಟಿ ಮಾಡಾಕಿದ್ವು. ಇದು ನಾವು ಬೆಡ್ಶೀಟು ಮತ್ತು ಪಾತ್ರೆ ಮತ್ತು ಏನು ನಮಗೆ ಯೂಸ್ ಮಾಡಲ್ಲ ಅದನ್ನೆಲ್ಲ ಅಟ್ಟದ ಮೇಲೇ ಇಟ್ಟಿರ್ತೀವಿ ಒಳಗಡೆ. ಅಂದರೆ ಮಕ್ಕಳು ಆಟ ಆಡಬೇಕಲ್ಲ, ನಮ್ಮದು ಸ್ವಲ್ಪ ಹಳೇ ಮನೆ ಆಗಿರೋದ್ರಿಂದ ಮಕ್ಕಳು ಆಡೋಕ್ಕೆಲ್ಲ ಎಲ್ಲನೂ ಎಳ್ದಾಕ್ಬಿಡ್ತಾರೆ ಅಂತ ಹೇಳಿಬಿಟ್ಟು ನಾವು ಅಟ್ಟದ ಮೇಲೇ ಇಟ್ಟಿರ್ತೀವಿ. ಹಾಗೆ ನಾನು ಫಸ್ಟ್ ಅದನ್ನೆಲ್ಲ ತಗೊಂಡ್ಬಿಟ್ಟು ಧೂಳು ಗುಡಿಸೋಣ. ಫಸ್ಟು ಧೂಳು ಗುಡಿಸ್ಕೊಂಡ್ರೆ ಆಮೇಲೆಲ್ಲ ನೀಟಾಗಿ ಜೋಡಿಸ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಧೂಳು ಗುಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಮಲಗಿದ್ದವನು ಎದ್ದು ಅವನು ಅಟ್ಟದ ಮೇಕೆನೇ ಬಂದುಬಿಟ್ಟ. ಅವನನ್ನು ಕರ್ಕೊಂಡು ಧೂಳು ಗುಡಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಾವು ಮೊನ್ನೆ ಮಳೆ ಬಂದಿತ್ತಲ್ಲ ಅಂತ ಹೇಳಿಬಿಟ್ಟು ಅಟ್ಟದ ಮೇಲೆ ಬಟ್ಟೆ ಒಣಗಾಕಿದ್ವಿ. ಅದರಲ್ಲಿ ನಮ್ಮ ಪಾಪದೊಂದು ಬಟ್ಟೆನ ಇಲಿ ಕಚ್ಕೊಂಡೋಗಿ ಮೇಲ್ಗಡೆ ಸಿಕ್ಕಿತ್ತು. ಅದೇನು ಮಾಡಿದ್ರು ನನಗೆ ತೆಗಿಯೋಕ್ಕೆ ಆಗಲಿಲ್ಲ. ತುಂಬ ಟ್ರೈ ಮಾಡಿದೆ, ಅದು ಬರಲೇ ಇಲ್ಲ ತೆಗಿಯೋಕ್ಕೆ. ಹಾಗೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ಗುಡಿಸ್ಕೊಂಡೆ. ಅವನು ಬಂದ, ಅಲ್ಲೇ ಬಂದುಬಿಟ್ಟು ಅವನೇನು 1 ನಿಮಿಷ ನಿಲ್ತಾನ, ಇಲ್ಲಿ ಕೆಳಗಡೆ ಬಿದ್ದುಬಿಟ್ರೆ ಅನ್ನೋದೇ ಹೆದರಿಕೆ ಆಗ್ತಿತ್ತು ನನಗೆ. ಅವನು ಹಾಗೆ ನೋಡಿ ನಮ್ಮ ಮನೆಯಲ್ಲಿ ಕಂಚಿನ ಪಾತ್ರೆ ಹಳೆವು, ಅಂದರೆ ಹಳೆವು ಒಂದು 30-45 ವರ್ಷದ ಹಿಂದಿನ ಪಾತ್ರೆಗಳಿವೆಲ್ಲ. ಕಬ್ಬಿನ ಪಾತ್ರೆ, ತಾಮ್ರದ್ದು, ಕಂಚು ಅಂತ ಹೇಳಿದೆ, ತಾಮ್ರದ ಪಾತ್ರೆ ಇವೆಲ್ಲ ಕಬ್ಬಿನ ಪಾತ್ರೆ. ಮತ್ತು ಇದು ದನಿಗೆ ಅನ್ನ ಬಸಿತೀವಲ್ಲ ಗಂಜಿ ಪಾತ್ರೆ ಅದು, ಮತ್ತು ಬಿಸಿನೀರು ಹಂಡೆ, ಮತ್ತು ಬಚ್ಚಲ ಮನೆಯಲ್ಲಿ ಬಿಸಿನೀರು ಕಾಯಿಸ್ಕೊತೀವಿ ನೋಡಿ ಹಂಡೆ, ದೊಡ್ಡ ಬಿಸಿನೀರು ಹಂಡೆ, ಅದು ಎಲ್ಲನೂ ಹಾಗೆ ಇಟ್ಟಿದ್ರು ನಮ್ಮತ್ತೆ. ಹಳೆ ಪಾತ್ರೆಗಳೆಲ್ಲ ಇದ್ದರೆ ತುಂಬಾ ಚೆಂದ ನೋಡೋಕ್ಕೆ, ಮನೆಯಲ್ಲಿ ಆಗಿಂದೆಲ್ಲ ನೆನಪಾಗುತ್ತೆ ಅಂತ ಹೇಳಿ ಹಾಗೆ ಇಟ್ಟಿದ್ರು ನಮ್ಮತ್ತೆ. ಅದನ್ನು ಇವತ್ತೆಲ್ಲ ತೆಗೆದು ಹಾಕಿ ಗುಡ್ಸೋಣ ಅಂತ ಹೇಳಿಬಿಟ್ಟು ಅಟ್ಟದ ಮೇಲೆ ಹೋದ್ಮೇಲೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಅವನು ತೆಗೆದಿಟ್ಕೊಬಿಟ್ಟು ನೋಡಿಲಿ ಎಷ್ಟಿದೆ, ಇನ್ನೂ ಜಾಸ್ತಿ ಇದ್ವು, ಅವನ್ನೆಲ್ಲ ಸೇಲ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೋಗಿತ್ತು, ತೂತ ಆಗಿತ್ತು ಅಂತ ಹೇಳಿ. ಇವಿಷ್ಟಿದ್ವು, ಹಾಗೆ ಇಷ್ಟನ್ನ ವೀಡಿಯೋ ಮಾಡ್ಕೊಂಡೆ. ಆಮೇಲೆ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡಿ ಒರೆಸಿ ಗುಡಿಸಿ ಎಲ್ಲ ಆಗಿತ್ತು ನೋಡಿ. ಅಟ್ಟ ಕ್ಲೀನ್ ಆಯಿತು. ಇವಾಗ ಎಲ್ಲ ಒರೆಸ್ದೆ, ಎಲ್ಲನೂ ಕ್ಲೀನ್ ಮಾಡಿ ಧೂಳೆಲ್ಲ ಗುಡಿಸ್ಕೊಂಡು ಅದನ್ನೆಲ್ಲ ಪಾತ್ರೆನೆಲ್ಲ ಮತ್ತೆ ಚೀಲಕ್ಕೆ ತುಂಬಿಟ್ಟು ಎಲ್ಲನೂ ಅಟ್ಟನೆಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಕೆಳಗೆ ಇಳಿದೆ. ನಾನು ಈ ಥರ ಗುಡಿಸಿದ್ದೀನಿ, ಒರೆಸಿದ್ದೀನಿ. ಆಮೇಲೆ ಬೇರೆ ಅವನು ಎದ್ದಿದ್ನಲ್ವ, ಅವನಿಗೇನು ಕೊಟ್ಟಿರಲಿಲ್ಲ. ಹಾಗೆ ಅವನಿಗೆ ತಿಂಡಿ ತಿನ್ನಿಸಿ ಏನಾದರೂ ಮಾಡೋಣ ಅಂತ ಹೇಳಿ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮಾವ ದನ ಬಿಟ್ಕೊಂಡು ಹೋಗಿದ್ರು, ಇನ್ನೂ ಕರ ಬಿಟ್ಟಿರಲಿಲ್ಲ. ಕರನ ನಾನು ಬಿಡೋಣ ಅಂತ ಹೇಳಿ ಕೊಡಕೆಗೆ ಬಂದೆ. ಅಲ್ಲಿ ನೋಡಿ ಕೋಳಿ ಹುಲ್ಲೆಲ್ಲ ಕರೀತಾ ಇದ್ದಾವೆ. ಕೊಡಕೆಯಲ್ಲಿ ಬಂದುಬಿಟ್ಟು ಕರನ್ನ ಬಿಟ್ಟು ಅದು ಮೇಯಕ್ಕೆ ಹೋಗಬೇಕಲ್ಲ, ಇಲ್ಲ ಅಂದರೆ ಮನೆಯಲ್ಲೇ ಇದ್ದರೆ ಅದು ಅಲ್ಲೇ ಮಲ್ಕೊಳ್ಳುತ್ತೆ, ಬಿಡಲಿಲ್ಲ ಅಂದರೆ. ಹಾಗೆ ಆ ಕರುನು ಬಿಟ್ಟು ಮೇಯಕ್ಕೆ ಕಳಿಸ್ದೆ. ಅಂದರೆ ಇವಾಗ ಸ್ವಲ್ಪ ಲೇಟ್ ಆಗಿತ್ತು, ಆದರೂ ತಾಯಿ ಜೊತೆ ಬಿಟ್ಟರೆ ಅದು ಹಾಲು ಕುಡ್ಕೊಳ್ಳುತ್ತೆ.
ಅದಕ್ಕೇ ಇದನ್ನು ಸ್ವಲ್ಪ ಲೇಟಾಗಿಯೇ ಬಿಡ್ತೀವಿ ನಾವು, ಒಂದು 10 ಗಂಟೆ ಹಂಗೆ. ಆದರೆ ಇವತ್ತು 11 ಗಂಟೆ ಆಗೋಗಿತ್ತು ನಾನು ಕರು ಬಿಡಬೇಕಾದ್ರೆ. ಪಾಪ ಹಾಗೆ ಅದನ್ನು ಮೇಯಕ್ಕೆ ಹೊಡೆದ್ಬಿಟ್ಟು ನಾನು ಬಂದೆ ಈ ಕಡೆ. ನಾನು ಅದನ್ನು ಕಳಿಸ್ಬೇಕಾದ್ರೆ ಅವ್ನು ನನ್ನ ಹಿಂದೆಯೇ ಬಂದಿದ್ದ ನನ್ನ ಮಗ. ಅವನನ್ನು ಕರ್ಕೊಂಡು ಕರುನು ಹೊಡೆದು ಬಂದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ.